ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾಳೆ ದೇವಶಯನಿ ಏಕಾದಶಿ ಆಗಿರೋದ್ರಿಂದ ನೈಟೇನೆ ನಾನು ತುಳಸಿ ಎಲ್ಲ ಕಿತ್ತಿಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು ಕಟ್ಟಿಟ್ಕೊಬಿಡ್ತೀನಿ. ಯಾಕಂದ್ರೆ ಏಕಾದಶಿ ದಿನ ತುಳಸಿಯನ್ನ ಮುಟ್ಟಬಾರದು. ತುಳಸಿ ತಾಯಿ ಏನು ಗಿಡದಲ್ಲಿ ತುಳಸಿಯನ್ನ ಕೀಳಬಾರದು. ಯಾಕಂದ್ರೆ ತುಳಸಿ ತಾಯಿ ಕೂಡ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ತುಳಸಿಯನ್ನ ಮುಟ್ಟಬಾರ್ದು. ನೈಟ್ ಡಿನ್ನರ್ಗೆ ಅಂತೇಳಿ ಅಮ್ಮ ಶಾವಿಗೆಯನ್ನ ಮಾಡಿ, ಶಾವಿಗೆ ಮೀನ್ಸ್ ಒತ್ತು ಶಾವಿಗೆ ಮಾಡಿ ಕಾಯೆಲ್ಲ ಮಾಡಿದ್ರು. ಅದು ಸ್ವೀಟ್ ಬರುತ್ತಲ್ಲ ಬೆಲ್ಲದಲ್ಲಿ ಮಾಡೋದು, ಪಾಯಸ ಅಂತೀರಲ್ಲ ಆ ಥರ ಸ್ವೀಟನ್ನು ಮಾಡಿ ಅಮ್ಮ ಶಾವಿಗೆಯನ್ನು ಮಾಡಿದರು. ನಾನು ಏಕಾದಶಿ ಆಗಿರೋದ್ರಿಂದ ಹಾಗಾಗಿ ನಾನು ನೈಟೆಲ್ಲ ಬೇಗ ಮುಗಿಸ್ತಾ ಏನಿದೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನೈಟೇನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಅಮ್ಮ ಬೇಡ ಬೆಳಿಗ್ಗೆ ಎದ್ದಿಲ್ಲ ಕ್ಲೀನ್ ಮಾಡ್ಕೊ ಅಂತಂದರು. ಹಾಗಾಗಿ ಬೆಳಿಗ್ಗೆನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದೆಲ್ಲ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಬಟ್ಟೆ ಎಲ್ಲ ಮಡಿಚ್ಬೇಕು ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಟ್ಟೆ ಎಲ್ಲ ಮಡ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ಅಂತೂ ಯಾವಾಗಲೂ ಸ್ಟಾಕ್ ಇರುತ್ತೆ. ಯಾಕಂದರೆ ಬಟ್ಟೆ ಒಗಿತೀವಿ ಹೊರತು ಮಡ್ಚೋಕ್ಕೆ ಟೈಮ್ ಸಿಕ್ಕಲ್ಲ. ಯಾಕಂದರೆ ಕ್ಲೀನಾಗಿ ಫೋಲ್ಡ್ ಮಾಡಬೇಕಲ್ಲ, ಹಾಗಾಗಿ ಫೋಲ್ಡೇ ಮಾಡಲ್ಲ ನಾನಂತೂ. ಎಲ್ಲ ಚೇರ್ ಮೇಲೆ ಹಂಗೆ ಹಾಕ್ಬಿಟ್ಟಿರ್ತೀನಿ. ಅದು ಏಕಾದಶಿ ಅಂದ್ಬಿಟ್ಟು ನಾನು ಹಿಂದಿನ ದಿನ ರಾತ್ರಿನೇ ದೀಪದ ಐಟಮ್ಸ್ ಏನೇನಿದೆ ಎಲ್ಲ ತೊಳೆದು ಇಟ್ಕೊಂಡಿರ್ತೀನಿ. ಆಮೇಲೆ ನೆಕ್ಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಬೇಕಾಗಿತ್ತು. ಹಾಗಾಗಿ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಕಸ ಗುಡಿಸ್ಬಿಟ್ಟು ಮಾಪ್ ಹಾಕ್ಬಿಟ್ಟು ನನ್ನ ರೂಮಲ್ಲಿ ಏನಿದೆ ನಾನೊಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಇನ್ನು ತುಂಬ ಗಿಡ ಇಟ್ಕೊಂಡಿದ್ದೆ, ಯಾಕೋ ಗೊತ್ತಿಲ್ಲ ಅದೆಲ್ಲ ಫುಲ್ಲು ಡ್ರೈ ಆಗಿಬಿಡ್ತು. ಹಾಗಾಗಿ ಎಲ್ಲ ಹೊರಗಡೆ ಶಿಫ್ಟ್ ಮಾಡಿದ್ದೀನಿ. ಅದಕ್ಕೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಕಿಟಕಿ ಹತ್ರ ಎಲ್ಲ ಸ್ವಲ್ಪ ಧೂಳಿತ್ತು ಎಲ್ಲ ಕ್ಲೀನಾಗಿ ತೊಳೆದು ಆಚೆ ಎಲ್ಲ ಸಗಣಿ ಹಾಕಿ ರಂಗೋಲಿ ಇಡೋಣ ಅಂತೇಳ್ಬಿಟ್ಟು ಸಗಣಿ ಹಾಕಿ ಎಲ್ಲ ರಂಗೋಲಿ ಇಟ್ಬಿಟ್ಟು ಹೊಸ್ಲೆಲ್ಲ ತೊಳೆದು ಬೆಳಗಿನ ಜಾವನೇ 4:30-5 ಗಂಟೆಗೆಲ್ಲ ಹೊಸ್ಲೆಲ್ಲ ತೊಳೆದು ಕ್ಲೀನಾಗಿ ಆಚೆ ಎಲ್ಲ ರಂಗೋಲಿ ಇಟ್ಬಿಟ್ಟು ರಂಗೋಲಿಗೆಲ್ಲ ಹೂವೆಲ್ಲ ಹಾಕಿದೆ. ನಮ್ಮ ಗೌರಿನ ಸ್ವಲ್ಪ ಮಾತಾಡಿಸ್ಕೊಂಡು ಹಂಗೇನೆ ಹೂವೆಲ್ಲ ಹಾಕ್ಬಿಟ್ಟು ನಂತರ ಏನು ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನಿಸ್ತಿತ್ತು. ಹಾಗಾಗಿ ಮ್ಯೂಸಿಕ್ ಕೇಳೋಣ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಕೇಳ್ಕೊಂಡು ಮಾರ್ನಿಂಗೆ ಕೂತಿದ್ದೆ. ಅಮ್ಮ ಸಾಕು ಅಂತ ಹೇಳ್ಬಿಟ್ಟು ರೆಡಿಯಾಗು ಅಂತಂದರು. ಸೊಪ್ಪೆಲ್ಲ ಬೆಳೆದಿತ್ತು, ಸೊಪ್ಪು ತೊಗೊಂಬಂದು ಸಾಂಬಾರು ಮಾಡೋಕ್ಕೆ ಸೊಪ್ಪೆಲ್ಲ ಬಿಡಿಸಿ ಕೊಟ್ಬಿಟ್ಟು ಅಮ್ಮಂಗೆ. ಚಿನ್ನನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅವಳು ತಲೆ ಮಾಡಿಸ್ಕೊಂಡು ನಂತರ ನೀರೊಳಗೆಲ್ಲ ಉರಿ ಹಾಕಿದೆ. ಸ್ನಾನ ಮಾಡಬೇಕಿತ್ತಲ್ಲ, ಹಾಗಾಗಿ ನೀರೊಳಗೆಲ್ಲ ಉರಿ ಹಾಕಿದೆ. ಸ್ವಲ್ಪ ಚಳಿ ಆಗ್ತಾಯಿತ್ತು. ನಂತರ ನೀರು ಬಿಟ್ಟಿದ್ರು ಬೆಳಿಗ್ಗೆ. ನೀರೆಲ್ಲ ಹಿಡಿದ್ಬಿಟ್ಟು ನಮ್ಮ ಗೌರಿಗೆ ಹಾಲು ಕರೆದು ಕರು ಬಿಟ್ಟು ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ನಂತರ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಫಸ್ಟು ಮನೆ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿ ಇಟ್ಬಿಟ್ಟು, ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಯಾವುದೇ ಅಲಂಕಾರ ನೈವೇದ್ಯ ಏನೂ ಇರಲ್ಲ. ಈ ರೀತಿ ಕಾಣಬೇಕು ಅಂದರೆ ನನ್ನ ಪರಿಶ್ರಮ ಎಷ್ಟಿತ್ತು ಗೊತ್ತಾ? ತುಳಸಿ ಎಲ್ಲ ನೈಟೇ ಕಟ್ಟಿ ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ತುಳಸಿನ ಫ್ರಿಜ್ಜಲ್ಲಿ ಇಟ್ಟರೆ ಅದು ಫುಲ್ಲು ಕಪ್ಪಾಗಿಬಿಡುತ್ತೆ. 1-2 ಟೈಮ್ ಅದು ನೋಡಿದ್ದೀನಿ, ಏಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ತುಳಸಿನ ಯಾರು ದಯವಿಟ್ಟು ಫ್ರಿಜ್ಜಲ್ಲಂತೂ ಇಡಕ್ಕೆ ಹೋಗ್ಬೇಡಿ. ಯಾಕಂದರೆ ಕಷ್ಟ ಬಿದ್ದು ನೈಟೆಲ್ಲ ಕಟ್ಟಿರ್ತೀರ, ಬೆಳಗ್ಗೆ ಎದ್ದು ದೇವ್ರ ಫೋಟೋಗೆ ಹಾಕಬೇಕು ಅಂದಾಗ ಅದು ಕಪ್ಪಾಗಿದೆ ಅಂದರೆ ಮನಸ್ಸು ಹೆಂಗಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತು, ಅನುಭವಿಸಿರೋರಿಗೆ ಗೊತ್ತು. ಹಾಗಾಗಿ ದಯವಿಟ್ಟು ತುಳಸಿ ಯಾರು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಇವತ್ತು ದೇವಶಯನಿ ಏಕಾದಶಿ, ಆಷಾಢ ಏಕಾದಶಿ ಅಂತ ಕರೀತಾರೆ. ಏನು ರಾಯರ ಮಠಗಳಲ್ಲಿ ಮುದ್ರೆಗಳು ಕೂಡ ಹಾಕ್ತಾ ಇರ್ತಾರೆ. ಇವತ್ತು ಏನಂದರೆ ದೇವಶಯನಿ ಏಕಾದಶಿ ವಿಶೇಷ ಏನಂದರೆ 4 ತಿಂಗಳ ಕಾಲ ಚತುರ್ಮಾಸ ಅಂತಾರೆ. ಅಂದರೆ ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರ್ತಾರೆ. ಕ್ಷೀರ ಸಾಗರದಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ. ಲೋಕ ಪಾಲನೆ ಅನ್ನೋದು ಏನಿದೆ ಅದು ಶಿವನಿಗೆ ವಹಿಸ್ತಾರೆ. ತಾವು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾರೆ ಎಂದು ಪ್ರತೀತಿ ಇದೆ. ಈ ಒಂದು ಏಕಾದಶಿ ವಿಶೇಷ ಅದೇ ಆಗಿದೆ. ರಾಯರಿಗೆ ಯಾವುದೇ ರೀತಿ ಅಲಂಕಾರ ನೈವೇದ್ಯ ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ತುಳಸಿ ಇಟ್ಟು ಪೂಜೆ ಮಾಡಬೇಕು. ಈ ಒಂದು ಏಕಾದಶಿ ದಿನ ಉಪವಾಸ ಇರೋದು ಕೂಡ ಒಳ್ಳೆಯದು ಅಂತಾರೆ. ಪಂಢರೀಪುರದ ಪಾಂಡುರಂಗಂದು ಕೂಡ ಏನೋ ವಿಶೇಷ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಆದಷ್ಟು ಈ ಒಂದು ಏಕಾದಶಿ ಹಳ್ಳಿ ಕಡೆ ಉಪವಾಸದ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಈ ಕೆರೆನ ಕಂಚನ ಆದರೆ ಒಂದು ದೇವರನ್ನ ಇಟ್ಬಿಟ್ಟು ಪ್ರಸಾದ ಎಲ್ಲ ಮಾಡಿ ಹಂಚ್ತಾರೆ. ಕೆಲವರು ವೆಂಕಟರಮಣ ಸ್ವಾಮಿ ಒಕ್ಕಲವರು ಈ ಒಂದು ಉಪವಾಸ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಆಷಾಢ ಮಾಸದ ಏಕಾದಶಿಯನ್ನು ತುಂಬ ಕಡೆ ತುಂಬ ರೀತಿ ಹೆಸರುಗಳಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಮನೇಲಿ ನಾವು ಅಷ್ಟಾಗೇನೆ ಈ ಒಂದು ಏಕಾದಶಿನ ಆಚರಣೆ ಮಾಡೋಂಗಿಲ್ಲ. ಯಾಕಂದರೆ ನಮ್ಮ ಪೈಕಿಯಲ್ಲಿ ಒಬ್ಬರು ಡೆತ್ ಆಗಿರೋದ್ರಿಂದ ಅದು ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ 1 ಇಯರ್ವರೆಗೂ.
ಮನೆಯಲ್ಲಿ ಸಿಂಪಲ್ಲಾಗಿ ಹಣ್ಣು ಹತ್ರ ಇಷ್ಟು ಪೂಜೆ ಮಾಡಬೇಕು, ಕಾಯಿ ಹೊಡೆಯಂಗಿಲ್ಲ. ರಾಯರಿಗೆ ಧೂಪದಾರತಿ ಮಾಡ್ಕೊಳ್ಳೋಣ ಅಂತೇಳಿ ಧೂಪದಾರತಿ ಮಾಡ್ಕೋತಾ ಇದ್ದೆ. ಆದಷ್ಟು ಇವತ್ತು ಉಪವಾಸ ಇದ್ದು ಪೂಜೆ ಮಾಡೋರಿಗೆ ಒಳ್ಳೆ ಒಂದು ಆರೋಗ್ಯ ಆಗಲಿ, ಐಶ್ವರ್ಯ ಆಗಲಿ, ಸಂಪತ್ತಾಗಲಿ ಲಭಿಸ್ತದೆ ಅನ್ನೋದಕ್ಕಿಂತ ದೇವರ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ ಅಂತ ಒಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ನೀವು ಆದಷ್ಟು ಉಪವಾಸ ಇದ್ದು ರಾಯರಿಗೆ ಪೂಜೆಯನ್ನು ಮಾಡಿ. ದೇವರು ಹೇಳಿದೆ ಉಪವಾಸನೇ ಇದ್ದೇ ಪೂಜೆ ಮಾಡಬೇಕು ಅಂತೇನಿಲ್ಲ. ಬಟ್ ಪ್ರತೀತಿ ಏನು ಪುರಾಣಗಳಲ್ಲಿ ಏನಿದೆ ಅದನ್ನು ಫಾಲೋ ಅಪ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ. ನಾನು ಆದಷ್ಟು ಉಪವಾಸ ಏನಷ್ಟು ಮಾಡೋಕ್ಕೋಗಲ್ಲ, ಒನ್ ಟೈಮ್ ಆದರೂ ಉಪವಾಸ ಬಿಡ್ತೀನಿ. ಯಾಕಂದರೆ ನಾನು ಲೋ ಬಿ ಪಿ ಪೇಷಂಟ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಉಪವಾಸ ಇದ್ದರೆ ಹಂಗೆ ಚಕ್ಕರ್ ಆಗಿಬಿಟ್ಟು ಬಿದ್ದು ಹೋಗ್ತೀನಿ. ಹಾಗಾಗಿ ನಾನು ಅಷ್ಟೊಂದು ಉಪವಾಸ ಇರೋದಿಲ್ಲ. ಚಿನ್ನಗೆ ಬಾಯ್ ಹೇಳ್ಬಿಟ್ಟು ಆಫೀಸ್ ಕಡೆ ಹೊರಟೆ. ಆ್ಯಸ್ ಯೂಶ್ವಲ್ ನಂದು ಏನು ರೂಟೀನ್ ಇದೆ ಆಫೀಸ್ಗೆ ಲಾಗಿನ್ ಅದು ಮತ್ತೆ ಸಿಗುವ.